ಆಚಾರ್ಯಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಈ ತಿಂಗಳು 25ರಿಂದ ಫೆಬ್ರವರಿ 6ರವರೆಗೆ ಮಧ್ವಾಚಾರ್ಯರ ಶತಮಾನೋತ್ಸವ, ಅದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ನಡೆಯಲಿವೆ. 25ರಂದು ಕರಾವಳಿಯ ಬೇರೆ ಬೇರೆ ಮಠಾಧೀಶರು, ಸಂತರು ಸಂಜೆ ಹೊತ್ತಿಗೆ 5 ಗಂಟೆಯಿಂದ 7 ಗಂಟೆವರೆಗೆ ರಾಜಾಂಗಣದಲ್ಲಿ ಧರ್ಮ ಸಂದೇಶ ನೀಡಲಿದ್ದಾರೆ. ಕರಾವಳಿಯ ಭಾಗದ ಸಂತರು ಎಲ್ಲರೂ, ಮಠಾಧೀಶರು ಆಗಮಿಸಿ ಈ ಸಪ್ತಶತಮಾನೋತ್ಸವದ ಪೂರ್ವಭಾವಿಯಾಗಿ ಭಕ್ತಿ ಸಂದೇಶ, ಮಧ್ವಾಚಾರ್ಯರು ಭಕ್ತಿಯ ಪ್ರಸಾರ ಮಾಡಿದವರು. ಎಲ್ಲರೂ ಯಾವ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಭಕ್ತಿ ದೀಕ್ಷೆಯನ್ನು ಕೊಡಬೇಕು ಅಂತ ಅವರು ಘೋಷಣೆ ಮಾಡಿದವರು. ಸಜ್ಜನರು ಯಾರೇ ಇರಲಿ, ಯಾವ ಜಾತಿಯವರೇ ಇರಲಿ, ಭಗವದ್ಭಕ್ತರು ಅವರಿಗೆಲ್ಲ ಮೋಕ್ಷವನ್ನು ಭಗವಂತ ದಯಪಾಲಿಸ್ತಾನೆ ಎಂಬುದಾಗಿ ಜಾತಿ ಭೇದವಿಲ್ಲದೆ ವಿಶ್ವದ ಎಲ್ಲ ಜನರಿಗೂ ಭಕ್ತಿ ಸಂದೇಶವನ್ನು ನೀಡಿದವರು ಮಧ್ವಾಚಾರ್ಯರು. ಕರ್ನಾಟಕದ, ಅದರಲ್ಲಿಯೂ ಕರಾವಳಿಯ ಈ ಮಧ್ವಾಚಾರ್ಯರ ಸಪ್ತಶತಮಾನೋತ್ಸವದ ಪ್ರಾರಂಭ ಘಟ್ಟದಲ್ಲಿ ಕರಾವಳಿ ಎಲ್ಲ ಸಂತರು ಅವರು ಆಗಮಿಸಿ, ಅನೇಕರು ಆಗಮಿಸಲು ಇಚ್ಛೆ ಇದ್ದರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದ ಬರಲಿಕ್ಕೆ ಆಗುವುದಿಲ್ಲ. ಆದರೂ 8-10 ಮಂದಿ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ 25 ಸಂಜೆ 5ರಿಂದ 7 ಗಂಟೆವರೆಗೆ ರಾಜಾಂಗಣದಲ್ಲಿ ಭಕ್ತಿ ಸಂದೇಶವನ್ನು ನೀಡಲಿದ್ದಾರೆ. 26ರಿಂದ 4 ದಿವಸ ಪುರಂದರದಾಸರ ಆರಾಧನೆ ಅಂಗವಾಗಿ ಮೈಸೂರಿನ ರಾಮಚಂದ್ರಾಚಾರ್ಯ ತಂಡ ಅವರ ಸಹಕಾರದೊಂದಿಗೆ 4 ದಿನ ಭಜನೆ, ಕೀರ್ತನ ಕಾರ್ಯಕ್ರಮಗಳು, ವಿದ್ವಾಂಸರ ಉಪನ್ಯಾಸ, ಮಠಾಧೀಶರ ಪ್ರವಚನ ಎಲ್ಲ ಕಾರ್ಯಕ್ರಮ 26ರಿಂದ 29ರವರೆಗೆ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಸಿದ್ಧ ಸಂಗೀತ ಮತ್ತು ಸಂಗೀತಗಾರರು, ವಾದ್ಯವಾದಕರು ಇವರಿಂದ ಕಾರ್ಯಕ್ರಮಗಳು ನಡೆಯಲಿದೆ. ಅದು 26ರಿಂದ 29ರವರೆಗೆ. ಮತ್ತು 30, 31, 1, 2 ಈ 4 ದಿನ ಉಪನ್ಯಾಸಗಳು, ಭಜನೆ ಕಾರ್ಯಕ್ರಮ 4 ದಿನವೂ ಕೂಡ ಅಖಂಡವಾಗಿ ಬೇರೆ ಬೇರೆ ಮಠಾಧೀಶರ ಅಧ್ಯಕ್ಷತೆಯಲ್ಲಿ ಸಂಜೆ ಮತ್ತು ಮಧ್ಯಾಹ್ನ ಉಪನ್ಯಾಸ, ಭಜನೆ, ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ 4 ದಿನವೂ ನಡೆಯಲಿದೆ. 3ನೇ ತಾರೀಕು ಸಂಜೆ ಮಾಧ್ವ ತತ್ವಜ್ಞಾನ ಸಮ್ಮೇಳನದ ಉದ್ಘಾಟನೆ. 4ನೇ ತಾರೀಕು ಮಾಧ್ವ ತತ್ವಜ್ಞಾನ ಸಮ್ಮೇಳನ. 5ನೇ ತಾರೀಕು ವೈಭವದ ಮಧ್ವನವಮಿ ಮಹೋತ್ಸವ. 6ನೇ ತಾರೀಕು ಮಧ್ಯಾಹ್ನ ಬೆಳಗ್ಗೆ ಸುಧಾಮಂಗಳ, ಸಂಜೆ ವಿದ್ವಾಂಸರ ಪ್ರವಚನ. ಹೀಗೆ 6ನೇ ತಾರೀಕಿನವರೆಗೆ ವಿದ್ವಾಂಸರ ಪ್ರವಚನ, ಎಲ್ಲ ಮಠಾಧೀಶರು ಅವರ ಪ್ರವಚನಗಳು, ವಿದ್ವಾಂಸರ ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆಗಳು ಮುಂತಾದ ವಿವಿಧ ರೀತಿಯ ಕಾರ್ಯಕ್ರಮಗಳು 25ರಿಂದ 6ನೇ ತಾರೀಕಿನವರೆಗೆ. 29ರವರೆಗೆ ಪುರಂದರೋತ್ಸವ. ಆಮೇಲೆ ಮುಂದಿನ 30ರಿಂದ ಸಪ್ತಶತಮಾನೋತ್ಸವದ ಕಾರ್ಯಕ್ರಮ, ಮಾಧ್ವ ತತ್ವಜ್ಞಾನ ಸಮ್ಮೇಳನ, ಸುಧಾಮಂಗಳ ನಡೆಯಲಿದೆ ಎಂಬುದಾಗಿ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಆಹ್ವಾನ ಪತ್ರ ಕೈಗೆ ಸೇರಿರಲಿಲ್ಲ. ಇದನ್ನೇ ಆಹ್ವಾನ ಎಂಬುದಾಗಿ ಭಾವಿಸಿ ಎಲ್ಲ ಭಾಗದ ಭಕ್ತರು, ಉತ್ತರ ಕರ್ನಾಟಕ, ಮೈಸೂರು, ಹಳೆ ಮೈಸೂರು ಭಾಗದವರು, ಹೈದರಾಬಾದು ಕರ್ನಾಟಕದವರು, ಕರಾವಳಿಯವರು, ಎಲ್ಲ ತಮಿಳುನಾಡು, ಆಂಧ್ರ ಎಲ್ಲ ಭಾಗದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮಾಧ್ವ ತತ್ವಜ್ಞಾನದ ಅನುಯಾಯಿಗಳು ಮಾತ್ರವಲ್ಲದೆ ಯಾರು
ಭಗವದ್ಭಕ್ತರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ಅಪೇಕ್ಷಿಸ್ತೇವೆ. ಯಾರೂ ಕೂಡ ಆಹ್ವಾನ ಪತ್ರವನ್ನು ನಿರೀಕ್ಷಿಸಬಾರದು. ನಾವೀಗ ಹೇಳಿಕೆ ಕೊಟ್ಟದ್ದನ್ನೇ ಆಹ್ವಾನವೆಂದು ಭಾವಿಸಿ ಪಂಡಿತರು ಆಗಮಿಸಬೇಕು. ಎಲ್ಲ ವಿದ್ವಾಂಸರಿಗೂ ಇದೇ ಆಹ್ವಾನ. ಪಂಡಿತರು ಕೂಡ 3, 4, 5, 6 4 ದಿನಗಳಲ್ಲಿ ವಿದ್ವಾಂಸರು ವಿಶೇಷವಾಗಿ ಭಾಗವಹಿಸಬೇಕು. ಆ ಆಹ್ವಾನವನ್ನು ನಿರೀಕ್ಷಿಸೋದು ಬೇಡ. ಎಲ್ಲ ವಿದ್ವಾಂಸರು ಆಗಮಿಸಬೇಕು ಮತ್ತು ಭಕ್ತರು ಆಗಮಿಸಬೇಕು. ಮಧ್ವ ಸಿದ್ಧಾಂತ ಅನುಯಾಯಿಗಳು, ಉಳಿದ ಧರ್ಮಾಭಿಮಾನಿಗಳು ಎಲ್ಲರೂ ಕೂಡ ಮಧ್ವಾಚಾರ್ಯರು ಇಡೀ ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು, ನಮ್ಮ ಭಕ್ತಿ ಜಾಗೃತಿಯನ್ನು ಮಾಡಿದವರು. ಅಂತಹ ಕನ್ನಡ ನಾಡಿನ ಹೆಮ್ಮೆಯ ಸಂತರು. ಆದ್ದರಿಂದ ಅವರ ಕಾರ್ಯಕ್ರಮದಲ್ಲಿ ಎಲ್ಲ ವರ್ಗದವರು ಕೂಡ ಭಾಗವಹಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುತ್ತೇವೆ.